ಹಾಯ್ ವಿದ್ಯಾರ್ಥಿಗಳೇ, ಇದು ಫಸ್ಟ್ PUC ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟಿಗೆ ಅನ್ವಯವಾಗುವಂತಹ ಎಲ್ಲ ರೀತಿಯ ಕೀ ಆನ್ಸರ್ಸ್ಗಳನ್ನು ಬಿಟ್ಟಿದ್ದೇನೆ. ಮೊನ್ನೆ 15/2/2024 ನಡೆದಂತಹ ಒಂದು ಪರೀಕ್ಷೆಯ ಸಂಪೂರ್ಣವಾದಂಥ ಕೀ ಆನ್ಸರ್ಸ್ಗಳು. ಫಸ್ಟ್ ಕ್ವಶನ್, ಸರಿಯಾದ ಉತ್ತರ ಅರಿಸ್ಟಾಟಲ್. ಪರಮಾಧಿಕಾರ ಇಂಗ್ಲೆಂಡ್. KM ಮುನ್ಸಿ ಅಮೇರಿಕಾ. ಮೆಕ್ಯಾವೆಲ್ಲಿ ಲೀಬರ್. ರಾಜೇಂದ್ರ ಪ್ರಸಾದ್ ಉಪರಾಷ್ಟ್ರಪತಿ. ಸುಪ್ರೀಂ ಕೋರ್ಟ್. ಲ್ಯಾಬ್ ಸಂಸದೀಯ ಸರ್ಕಾರ ಭಾರತ. ಲೋಕಸಭೆ TY ಚಂದ್ರಚೂಡ್. ನೆಕ್ಸ್ಟು 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಬ್ರಹಾಂ ಲಿಂಕನ್ ರವರ ಪ್ರಕಾರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳಿದ್ದಾರೆ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. 18ನೇ ಪ್ರಶ್ನೆಗೆ 12ನೇ ಸದಸ್ಯರು. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರೈಟ್ ಟು ಎಜುಕೇಷನ್. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರಪತಿಗಳು. ನೆಕ್ಸ್ಟ್ ನೋಡೋಣ ಬನ್ನಿ 21ನೇ ಪ್ರಶ್ನೆಗೆ, ಮಾನವ ತನ್ನ ಕೃತ್ಯಗಳನ್ನು ಈಡೇರಿಸಿಕೊಳ್ಳಲು ತನ್ನ ಜೀವನವನ್ನು ಸುಖ ಶಾಂತಿ ನೆಮ್ಮದಿಯಿಂದ ಕಳೆಯಲು ಈ ಸಮಾಜ ಅತ್ಯಂತ ಅತ್ಯಗತ್ಯವನ್ನು. ಸಮಾಜ ಬಿಟ್ಟು ಬಾಳಲಾರ ಮತ್ತು ಬದುಕಲಾರ, ಸಮಾಜ ಬಿಟ್ಟು ಬದುಕುವ ಮಾನವ ದೇವರಿಗಾಗಿರಬೇಕು ಇರುವ ಮೃಗವಾಗಿರಬೇಕೆಂದು ಅರಿಸ್ಟಾಟಲ್ ಅವರು ಹೇಳ್ತಾರೆ. 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜ್ಯದ ಆಡಳಿತ ಮತ್ತು ಅಧಿಕಾರವನ್ನು, ಅದರಲ್ಲೂ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವ ಮೂಲಭೂತ ಶಾಸನವೇ ಸಂವಿಧಾನ. ನೆಕ್ಸ್ಟ್ 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯಾಯಬದ್ಧ ರೀತಿಯಲ್ಲಿ ಚುನಾವಣೆಗಳ ಮೂಲಕ ಆಯ್ಕೆಯಾಗದೆ ತನ್ನ ತೋಳುಗಳ ಮಿಲಿಟರಿ ಶಕ್ತಿಯಿಂದ ಅಧಿಕಾರಕ್ಕೆ ಬಂದು ದೌರ್ಜನ್ಯದಿಂದ ಆಡಳಿತ ನಡೆಸೋದಕ್ಕೆ ನಾವು ನಿರಂಕುಶ ಸರ್ಕಾರ ಎನ್ನುತ್ತೇವೆ. 24ನೇ ಪ್ರಶ್ನೆಗೆ ರಾಜ್ಯವು ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವೆಂದು ಮಾನ್ಯ ಮಾಡದೆ, ಯಾವುದೇ ಧರ್ಮದ ಒಂದು ಪರಮಾದ ನಿರೋಧವಾಗದೆ ಪ್ರತಿಯೊಬ್ಬ ಪ್ರಜೆಯು ತನ್ನ ಆತ್ಮಸಾಕ್ಷಿಗನುಗುಣವಾಗಿ ಧರ್ಮವನ್ನು ಆಚರಿಸುವ ಪ್ರಚಾರ ಮಾಡುವ ಸ್ವಾತಂತ್ರ್ಯವನ್ನು ನೀಡದೆ ಇದನ್ನೇ ಜಾತ್ಯತೀತ ರಾಷ್ಟ್ರ ಎನ್ನುವರು. ಭಾರತದ ಪ್ರಜೆಯಾಗಿರಬೇಕು, 25 ವರ್ಷ ವಯಸ್ಸಾಗಿರಬೇಕು, ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಹುದ್ದೆಯಲ್ಲಿ ಇರಬೇಕು, ಸಂಸತ್ತು ಕಾಲಕಾಲಕ್ಕೆ ನಿರ್ಧರಿಸುವ ತರಗತಿಗಳನ್ನು ಹೊಂದಿರಬೇಕು. ನೆಕ್ಸ್ಟ್ 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲೋಕ್ ಅದಾಲತ್ ಎಂದರೆ ಜನತಾ ನ್ಯಾಯಾಲಯಗಳಾಗಿದ್ದು ವ್ಯಾಜ್ಯಗಳನ್ನು ಎರಡು ಪಕ್ಷದವರು ರಾಜಿ ಸಂವಿಧಾನದ ಮೂಲಕ ಬಗೆಹರಿಸಿಕೊಳ್ಳಬಹುದಾಗಿದೆ. 27ನೇ ಪ್ರಶ್ನೆಗೆ ಉತ್ತರ ನೋಡ್ರಿ, 2 ಮಾರ್ಕ್ಸಿನ ಕ್ವಶನ್ಸ್ ಇದೆ. 28ನೇ ಪ್ರಶ್ನೆಗೆ ನೋಡ್ರಿ. ನೆಕ್ಸ್ಟ್ 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ಪಾದನಾ ಸಮಿತಿ, ಸಾಮಾಜಿಕ ನ್ಯಾಯ ಸಮಿತಿ, ಸೌಲಭ್ಯಗಳ ಸಮಿತಿ. ನೆಕ್ಸ್ಟ್ 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಕೀಯ ಸಿದ್ಧಾಂತ, ರಾಜಕೀಯ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು. 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ, ಸಮಾಜ ರಾಜ್ಯ. ರಾಜ್ಯಕ್ಕಿಂತ ಪ್ರಾಚೀನವಾದದ್ದು, ರಾಜ್ಯಕ್ಕಿಂತ ವಿಶಾಲವಾದದ್ದು, ನಿರ್ದಿಷ್ಟ ಭೂಪ್ರದೇಶವಿಲ್ಲ, ಪರಮಾಧಿಕಾರವಿಲ್ಲ, ಸರ್ಕಾರ ಅತ್ಯಗತ್ಯವಿಲ್ಲ, ತೆರಿಗೆ ಹಾಕುವ ಅಧಿಕಾರವಿಲ್ಲ. ರಾಜ್ಯ ಸಮಾಜದ ನಂತರ ಅಸ್ತಿತ್ವ, ಸಮಾಜದ ಒಂದು ಅಂಗ, ನಿರ್ದಿಷ್ಟ ಭೂಪ್ರದೇಶವಿದೆ, ಪರಮಾಧಿಕಾರವಿದೆ, ಸರ್ಕಾರದ ಅಗತ್ಯವಿದೆ, ತೆರಿಗೆ ಹಾಕುವ ಅಧಿಕಾರವಿದೆ. ಇದು 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್ 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೈಸರ್ಗಿಕ ಸಮಾನತೆ, ನಾಗರಿಕ ಸಮಾನತೆ. ನೆಕ್ಸ್ಟ್ ರಾಜಕೀಯ ಸಮಾನತೆ, ಆರ್ಥಿಕ ಸಮಾನತೆ. 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಸ್ತಿಯ ಹಕ್ಕು, ಒಪ್ಪಂದದ ಹಕ್ಕು, ಉದ್ಯೋಗದ ಹಕ್ಕು, ವಿರಾಮ ಮತ್ತು ವಿಶ್ರಾಂತಿ ಹಕ್ಕು, ಭೌತಿಕ ಸುಭದ್ರತೆಯ ಹಕ್ಕು. ನೆಕ್ಸ್ಟ್ 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಧಿಕಾರದ ಕೇಂದ್ರೀಕರಣ, ಕೇಂದ್ರದಿಂದ ಸ್ಥಾಪಿಸಲ್ಪಟ್ಟ ಘಟಕಗಳು, ಪ್ರಬಲವಾದ ಏಕಕೇಂದ್ರ ಸರ್ಕಾರ, ಸಂವಿಧಾನದ ಶ್ರೇಷ್ಠತೆ ಇಲ್ಲ, ವಿಶೇಷ ನ್ಯಾಯಾಲಯ ಅನಗತ್ಯ, ಸಂವಿಧಾನ ಲಿಖಿತ ಅಥವಾ ಅಲಿಖಿತವಾಗಿರಬಹುದು, ನೌಕರ ಶಾಹಿಯ ಮೇಲೆ ಅವಲಂಬನೆ. 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಪೀಠಿಕೆಯನ್ನು ಪೂರ್ಣವಾಗಿ ಬರೀಬೇಕು ನೀವು. 36ನೇ ಪ್ರಶ್ನೆಗೆ ಆಲ್ರೆಡಿ ಕೊಟ್ಟುಬಿಟ್ಟಿದ್ದೇವೆ. ಓಕೆ, ಇಷ್ಟು 36ನೇ ಪ್ರಶ್ನೆಗೆ ಮೇನ್ ಪಾಯಿಂಟ್ಗಳು ಕಾನೂನು ರಚನೆ, ಸರ್ಕಾರದ ರಚನೆ, ಸಂವಿಧಾನ ತಿದ್ದುಪಡಿ, ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆ ಬರಬೇಕಾಗುತ್ತೆ. ನೆಕ್ಸ್ಟು ಶಾಸನೀಯ ಕಾರ್ಯಗಳು, ಕಾರ್ಯಾಂಗದ ಮೇಲೆ ನಿಯಂತ್ರಣ, ಹಣಕಾಸಿನ ಕಾರ್ಯಗಳು, ಸಂವಿಧಾನಿಕ ಕಾರ್ಯಗಳು, ಚುನಾವಣಾ ಕಾರ್ಯಗಳು, ನ್ಯಾಯಾಂಗದ ಕಾರ್ಯಗಳು. 37ನೇ ಪ್ರಶ್ನೆಗೆ 37ನೇ ಪ್ರಶ್ನೆಗೆ ಸರಿಯಾದ ಉತ್ತರಗಳು. ನೆಕ್ಸ್ಟು 38ನೇ ಪ್ರಶ್ನೆಗೆ ನೋಡೋಣ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352, ರಾಜ್ಯ ತುರ್ತು ಪರಿಸ್ಥಿತಿ 356, ಹಣಕಾಸಿನ ತುರ್ತು ಪರಿಸ್ಥಿತಿ 360 ಇದೆ. ನೆಕ್ಸ್ಟು
ಸಂಸದೀಯ ಸರ್ಕಾರ, ಅಧ್ಯಕ್ಷೀಯ ಸರ್ಕಾರ 39ನೇ ಪ್ರಶ್ನೆ ಇದು. ಎಲ್ಲ ಮೇನ್ ಇಂಪಾರ್ಟೆಂಟ್ ಇವೆಲ್ಲ ಪಾಯಿಂಟ್ಸ್ಗಳು ಇರಲೇಬೇಕಾಗತ್ತೆ. ಆಗ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ಕೊನೆಯ ಒಂದು 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಂತ್ರಿಮಂಡಲ ರಚನೆ, ಮಂತ್ರಿಗಳ ಮೇಲೆ ನಿಯಂತ್ರಣ, ಸಂಪುಟ ಪುನರ್ರಚನೆ, ಖಾತೆಗಳ ಹಂಚಿಕೆ, ಖಾತೆಗಳ ಮರು ವಿಂಗಡಣೆ, ಸಂಪರ್ಕ ಸೇತುವೆ, ಮಂತ್ರಿಮಂಡಲದ ನಾಯಕ, ನೇಮಕಾತಿ ಅಧಿಕಾರಿಗಳು, ಸದನದ ನಾಯಕ, ಸಾಮರಸ್ಯ ಮಂಡಿಸುವುದು. 41ನೇ ಪ್ರಶ್ನೆಗೆ ಸರಿಯಾದ ಉತ್ತರಗಳು: ಸಂವಿಧಾನದ ಅರ್ಥ ವಿವರಣೆ ಬರೀಬೇಕು, ಸಂವಿಧಾನದ ರಕ್ಷಣೆ, ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯದ ರಕ್ಷಣೆ, ಸಂಯುಕ್ತ ವ್ಯವಸ್ಥೆಯ ರಕ್ಷಣೆ, ಪ್ರಜಾಪ್ರಭುತ್ವದ ರಕ್ಷಣೆ, ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವುದು. ಇವೆಲ್ಲವೂ ಕೂಡ ಇದ್ದರೆ ನಿಮಗೆ 10 ಪಾಯಿಂಟ್ ಸಿಗುತ್ತೆ. ಲಾಸ್ಟ್ ಕೊನೆಯ ಒಂದು 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ: ಸಾಮಾನ್ಯ ಕಾರ್ಯಗಳು, ಐಚ್ಛಿಕ ಕಾರ್ಯಗಳು, ಕಡ್ಡಾಯ ಕಾರ್ಯಗಳು ಇವುಗಳನ್ನೆಲ್ಲ ವಿವರಿಸಲೇಬೇಕಾಗುತ್ತೆ. ಆಗ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಇದು ಮುಂದಿನ ಒಂದು ಎಲ್ಲ ಸಬ್ಜೆಕ್ಟಿನ ಒಂದು ಕ್ವಶನ್ಸ್ ಪೇಪರ್, ಮಾಡೆಲ್ ಕ್ವಶನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್, ಕೀ ಆನ್ಸರ್ಸ್ಗಳು ಎಲ್ಲವೂ ಕೂಡ ಇದಾವೆ. PUCಗೂ ಕೂಡ ಸೆಕೆಂಡ್ PUCಗೆ ಸಂಬಂಧಪಟ್ಟಂಗೆ. ನೆಗ್ಲೆಕ್ಟ್ ಮಾಡದೆ ಕೊನೆಯವರು ನೋಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.